ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸವಿತಾ ವ್ಲಾಗ್. ಇವತ್ತು ಮಾರ್ನಿಂಗ್ ರೊಟೀನ್ನ ತೋರಿಸ್ತಾ ಇದ್ದೀನಿ. ನನ್ನ ತಮ್ಮಂದು ಸ್ಕೂಲ್ ಇತ್ತು, ಸೊ ನನ್ನ ಕಾಲೇಜ್ ರಜಾ ಇತ್ತು. ಹಾಗಾಗಿ ನಾನು ಆಯಿಲ್ ಅಪ್ಲೈ ಮಾಡಿ ತುಂಬ ದಿನ ಬೇರೆ ಆಗಿಬಿಟ್ಟಿತ್ತು. ಆಯಿಲೆಲ್ಲ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಇದ್ದೆ. ಆಮೇಲೆ ನಾಷ್ಟಾಗೆ ರೆಡಿ ಮಾಡಬೇಕಿತ್ತು. ಮಮ್ಮಿ ನೈಟೇ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದು. ಅದಕ್ಕೆ ಅಂದ್ಬಿಟ್ಟು ನಾನು ಚಟ್ನಿ ರೆಡಿ ಮಾಡೋಣ ಅಂಥೇಳಿ ಕೊಬ್ಬರಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚಟ್ನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಫಾಸ್ಟ್ ಫಾರ್ವರ್ಡ್ ಮಾಡಿ ಕೊಬ್ಬರಿ ಎಲ್ಲ ಕಟ್ ಮಾಡಿ ಅದಕ್ಕೆ ಮಿಕ್ಸಿಗೆ ಹಾಕೋಣ ಅಂತೇಳಿ ಜಾರು ತೊಗೊಳ್ತಾ ಇದ್ದೆ. ಜಾರು ಎಲ್ಲ ತೊಗೊಂಡು ಅದಕ್ಕೆ ಏನೇನು ಬೇಕೆಲ್ಲ ಹಾಕಿಬಿಟ್ಟು ರೆಡಿ ಮಾಡೋಣ ಅಂತ ಹೇಳಿ ಇವಾಗೆಲ್ಲ ಮೆಣಸಿನ್ಕಾಯಿ ಅವರೆಲ್ಲ ಹೇಳ್ತಾಯಿದ್ರು ಏನೇನು ಹಾಕಬೇಕು ಏನೇನಿಲ್ಲ ಅಂತ. ಮಮ್ಮಿ ಬಂದು ಅದಕ್ಕೆ ಅದೆಲ್ಲ ಇದು ರೆಡಿ ಮಾಡಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಪುದೀನ ಮತ್ತು ಕಡಲೆಪಪ್ಪು ಮತ್ತು ಹುಣಸೆಹಣ್ಣು ಮತ್ತು ಉಪ್ಪು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕೋಣ ಅಂತ ರೆಡಿ ಆಗ್ತಾಯಿದೆ. ಇವಾಗ ತೋರಿಸ್ತಾ ಇದ್ದೀನಿ ಏನೇನು ಹಾಕಿದ್ದೀನಿ ಅಂತ. ಈಗ ಮಿಕ್ಸಿಗೆ ಹಾಕೋಣ ಅಂತ ಚಟ್ನಿ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಕುಡಿಯೋಕೆ ನೀರು ಇರಲಿಲ್ಲ ಅಂತೇಳ್ಬಿಟ್ಟು ನೀರು ತೊಗೊಂಡು ಬಂದು ಸುರಿದು ಮತ್ತೆ ಒಂದೆರಡು ಬಿಂದಿಗೆ ತೊಗೊಂಡು ಬಂದೆ. ಇಷ್ಟು ಬ್ಯುಸಿಯಾಗಿರುತ್ತೆ ರಜೆ ದಿನಗಳಲ್ಲಿ ನನ್ನ ಮಾರ್ನಿಂಗ್ ರೊಟೀನು. ಆಮೇಲೆ ಇವಾಗ ದೋಸೆ ಎಲ್ಲ ಹಾಕೋಣ ಅಂಥೇಳಿ ದೋಸೆ ಹಾಕ್ತಾ ಇದ್ದೆ. ಕಮೆಂಟ್ ಮಾಡಿ ನಿಮಗೆ ಯಾವ ತಿಂಡಿ ಇಷ್ಟ ಬೆಳಿಗ್ಗೆ ಟಿಫನ್ಗೆ ಅಂತ ಎಲ್ಲ. ಮಮ್ಮಿ ಬೇರೆ ಏನೋ ಕೆಲಸ ಮಾಡ್ತಾಯಿದ್ರು, ಸೊ ಹಾಗಾಗಿ ನಾನೇ ದೋಸೆ ಎಲ್ಲ ರೆಡಿ ಮಾಡಿ ನನ್ನ ತಮ್ಮಗೂ ನಾನು ಇಬ್ಬರು ಸೇರಿ ತಿನ್ನೋಣ ಅಂತೇಳಿ ಇಬ್ಬರಿಗೂ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಎಲ್ಲ ರೆಡಿ ಮಾಡಿದ್ದೆ. ಅವನು ಬಾ ಅಂದರೆ ಬರ್ತಾನೆ ಇರಲಿಲ್ಲ. ಹಠ ಮಾಡ್ತಾನೆ ಇದ್ದ, ಅದು ಮಾಡಲ್ಲ ಇದು ಮಾಡಲ್ಲ, ನಾಷ್ಟ ಬೇಡ ಫೋನು ಅಂತ ಬೇರೆ ಹಠ ಮಾಡಿಕೊಂಡು ಇದು ಮಾಡ್ತಾಯಿದ್ದ, ಹಠ ಮಾಡ್ಕೊಂಡಿದ್ದ. ಬಾಜೆ ದೋಸೆ ಬಾಬಾ ಬೇಗ ಬಾರದೆ ಬೇಗ ಬಂದ ಅವನಂದ ನೀನು ಕೇಳ ಅದೇ ಹೇಳಿದ್ದು. ಅವ್ನು ಸುಮ್ಮನೆ ಇರ್ತಾರೆ ಹಾಗೆ ಬಂದಿದ್ದಾನೆ. ದೋಸೆ ಬೇಕಣ್ಣ ಇದು ಮಾರುಗುತ್ತಾ ಗಂಜಿ ಯಾರಿಗೆ ನಂದ ನನ್ನ ಮನೆ ಇದು ಚಾಕ್ಲೇಟ್ ಕಲರ್ ಕೇಕ್ ಚೆಲ್ಲಿತ್ತು. ಸಾಂಬಾರು ರಸ ಮಾಡಿದೆ ಮತ್ತೆ ನಾನು ಅನ್ಕೊಂಡು ರಸ ಮುಟ್ಟು ಬ್ಯಾಗ್ ಎಲ್ಲ
ನನಗೆ ಬ್ಯಾಗ್ ಇಟ್ಕೊಂಡ್ಬಿಟ್ಟಿನಿ ಏನಂತ ಬಟ್ಟೆ ಎಲ್ಲ ನನಗೆ ದೋಸೆ ತಗೊಂಡೆ ಚಟ್ನಿ ಬೇಕಾ ಸಾಂಬಾರು ಬೇಕಾ ಚಟ್ನಿ ಬೇಡ ಸರಿ ಆಯ್ತು ಬನ್ನಿ ನೀವು ನಾಷ್ಟ ಮಾಡೋಣ ಅನ್ನು ಕಡೆ ಬಾ ಬನ್ನಿ ನಾಷ್ಟ ಮಾಡೋಣ ನಾನು ಸ್ಕೂಲ್ಗೆ ಹೋಗ್ಬೇಕು ಇವಾಗ ತಿಂದು ಬಾಯ್ ಆಮೇಲೆ ಸಿಗ್ತೀನಿ ನಾನು ಅದಾದಮೇಲೆ ಸ್ಕೂಲಿಗೆ ನಮ್ಮ ಮಮ್ಮಿನೇ ಬಿಟ್ಬಿಟ್ಟು ಬಂದರು ಅಂತ ಹೇಳಿದೆ ಅಲ್ಲ ಆವಾಗಲೇ. ಇವಾಗ ಸ್ಕೂಲೆಲ್ಲ ಮುಗಿಯೋ ಟೈಮ್ ಆಯಿತು, ಸೊ ಕರ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೆ ಅವ್ರ ಸ್ಕೂಲ್ ಹತ್ರ. ಇವಾಗ ಬರ್ತಾ ಇದ್ದಾನೆ ಸ್ಕೂಲಿಂದ. ಇದೇ ಅವ್ರದ್ದು ಅಂಗನವಾಡಿ. ಬಾ ಬಾ ಆಯಿತು ಎಲ್ಲಿ ಹೋಗ್ತೀಯಾ